ಇಂದು ನಮ್ಮ ನವದೆಹಲಿಯಲ್ಲಿ ನಮ್ಮ ಒಂದು ಪಾರ್ಲಿಮೆಂಟರಿ ಕಮಿಟಿ ಹಿನ್ನೆಲೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಗಜೇಂದ್ರ ಸಿಂಗ್ ಶೆಖಾವತ್ ಅವರನ್ನ ಭೇಟಿ ನೀಡಿ ಮೈಸೂರು ಪ್ರವಾಸೋದ್ಯಮದ ಒಂದು ಲೆಕ್ಕದಲ್ಲಿ ಕೆಲವು ಅಭಿವೃದ್ಧಿ ಕೆಲಸ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಆಗಲೇ ನಡೀತಾ ಇರುವಂಥದ್ದು ಕೆಲಸವನ್ನು ಏನೇನು ಮಾಹಿತಿ ಇದೆ ಅದನ್ನು ಕೂಡ ಅವ್ರ ಜೊತೆ ಒಂದಷ್ಟು ಚರ್ಚೆ ಮಾಡಿದ ನಂತರ ಅವರಿಗೆ ಎರಡು ಹೊಸ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಹಳೆ DC ಆಫೀಸ್ ಏನಿದೆ, ಅಟಾರ ಕಚೇರಿ ಅಂತ ಹಿಂದೆ ಕರೆಯಲಾಗ್ತಾ ಇತ್ತು, ಅದನ್ನು ಆಗಲೇ ರಾಜ್ಯ ಸರ್ಕಾರದಿಂದ ಅದೇನೋ ಒಂದು ಮ್ಯೂಸಿಯಮನ್ನು ಮಾಡಬೇಕಂತ ನಿಟ್ಟಿನಲ್ಲಿ ಅವರು ಕಲ್ಚರಲ್ ಒಂದು ಸಬ್ಜೆಕ್ಟ್ ಮೂಲಕ ಮಾಡೋಕ್ಕೆ ಹೇಳಿದ್ವಿ. ಆದರೆ ನಾವು ಕೂಡ ಒತ್ತಾಯಿಸ್ತೀವಿ, ಇದು ಮೈಸೂರಿಗೆ ಒಂದು ಯೋಗ ಅಂದರೆ ಮೈಸೂರಿಂದಾನೇ, ಅಂದರೆ ಆಧುನಿಕ ಯೋಗ ಮೈಸೂರಿಂದ ಉದ್ಭವ ಆಗಿರೋ ಕಾರಣಕ್ಕಾಗಿ ಆ ಯೋಗ ಇತಿಹಾಸ, ಅದರ ಏನು ತತ್ವಶಾಸ್ತ್ರ ಇದೆ, ಅದರ ಮೂಲಕ ಏನು ಸಮಾಜಕ್ಕೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಏನು ಒಳ್ಳೆಯದಾಗುತ್ತೆ, ಆ ನಿಟ್ಟಿನಲ್ಲಿ ಅದು ಒಂದು ಒಳ್ಳೆಯ ಸಂಗ್ರಹಾಲಯ ಆಗ್ಬೋದು. ಇತಿಹಾಸ, ಯೋಗ ಪಾರಂಪರೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಿರೋ ಸಂಸ್ಕೃತಿ ಮತ್ತು ಏನು ಸಂಶೋಧನೆ ಆಗಬೇಕಾಗಿದೆ ಯೋಗದಲ್ಲಿ, ಅನೇಕ ಗ್ರಂಥಗಳಿದ್ದಾವೆ, ಇನ್ನೂ ಹೆಚ್ಚಾಗಿ ಅದರ ಒಂದು ಏನು ಅಧ್ಯಯನ ಆಗಬೇಕಾಗಿದೆ. ಆ ಎಲ್ಲ ಇದಕ್ಕೆ ಒಂದು ಕೇಂದ್ರ ಆಗಬೇಕು ನಿಟ್ಟಿನಲ್ಲಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರೆ ಇದು ನಾವು ರಾಜ್ಯ ಮಟ್ಟದಿಂದ ಅದಕ್ಕೆ ಫಾಲೋ ಅಪ್ ಮಾಡ್ಬೋದು. ಎರಡನೇದು, ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನ ಅಂಬಾರಿ ಆನೆ ಇತ್ತು, ನಮ್ಮ ಅರ್ಜುನ ಒಂದು ಫಾರೆಸ್ಟ್ ಆಪರೇಷನಲ್ಲಿ ಆಪರೇಷನ್ ಮೂಲಕ ತೀರೋಯ್ತು. ಆವಾಗ ಭಾಳಷ್ಟು ಜನ ಒಂದು ಭಾವನಾತ್ಮಕ ಸಂಬಂಧ ಇರೋ ಕಾರಣಕ್ಕಾಗಿ ಒಂದು ಮೆಮೋರಿಯಲ್ ಬೇಕು ಅಂತ ಹೇಳಿದರು. ಸೊ ನಮಗೆ ಭಾಳ ಅದೇ ನಮ್ಮ ದಸರಾ ಏನು ಅಂತ್ಯಕ್ಕೆ ಬರುತ್ತೆ ಮೆರವಣಿಗೆ, ನಮ್ಮ ಬನ್ನಿಮಂಟಪ ಹತ್ರನೇ ಇರುವಂಥದ್ದು ಏನು LIC ಬಿಲ್ಡಿಂಗ್ ಮುಂದೆ ಇರುವಂಥ ದೊಡ್ಡ ಸರ್ಕಲ್ಲು, ಅಲ್ಲಿ ಅದು ಅರ್ಜುನ ಸರ್ಕಲ್ಲು ಅಥವಾ ಯಾವುದೋ ಒಂದು ಸೂಕ್ತ ಹೆಸರು, ಅರ್ಜುನನ ಹೆಸರು, ಅಲ್ಲಿ ಒಂದು ಒಳ್ಳೆ ಮೆಮೋರಿಯಲನ್ನು ಮಾಡೋ ಮೂಲಕ, ಒಂದು ವಿಗ್ರಹವನ್ನು, ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋ ಮೂಲಕ ಒಂದು ಒಳ್ಳೆಯ ಆನೆಯ ನೆನಪಿಗಾಗಿ ಹಾಗೂ ಆ ದಸರಾ ಒಂದು ವಿಜೃಂಭಣೆಯ ಒಂದು ದೃಷ್ಟಿಯಲ್ಲೂ ಸಹ ಅಲ್ಲೇ ಅದಕ್ಕೆ ಒಂದು ಮೆರವಣಿಗೆ ಅಂತ್ಯ ಆಗೋ ಕಾರಣಕ್ಕಾಗಿ ಒಂದು ಒಳ್ಳೆಯ ಸೆಂಟರನ್ನು ಮಾಡ್ಬೋದು ಅಂತ ನಾವು ಅದಕ್ಕೂ ಕೂಡ ಒಂದು ಪ್ರಸ್ತಾಪವನ್ನು ಕೊಟ್ಟಿದ್ದೀವಿ. ಇದರ ರಾಜ್ಯ ಸರ್ಕಾರದಿಂದ ಏನೇನು ಫಾಲೋ ಅಪ್ ಮಾಡಬೇಕು ಅದು ಕೂಡ ಇವತ್ತು ಮುಂದುವರಿತೀವಿ. ರಾಜ್ಯಕ್ಕೆ ಹೋಗಿದ ತಕ್ಷಣ ಈ ಎರಡು ಕೆಲಸಗಳು ಆಗಿದ್ದಾವೆ. ನಂತರ ನಮ್ಮ ಏರ್ಪೋರ್ಟ್ ವಿಷಯದಲ್ಲೂ ಸಹ ಇವಾಗ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಇದೆ, ಅಲ್ಲೂ ಸಹ ಅದೇನೇನು ಪ್ರಕ್ರಿಯೆ ಆಗಿದೆ ಮತ್ತು ಅಲ್ಲಿ ನಮ್ಮ ಮುಖ್ಯಮಂತ್ರಿ ಜೊತೆಗೆ ಏನು ಸಭೆಯಲ್ಲಿ ಏನು ನಿರ್ಣಯ ತಗೊಂಡಿದ್ದಾರೆ ಮುಖ್ಯಮಂತ್ರಿ, ಅದರ ಫಾಲೋ ಅಪ್ ಮೂಲಕ ನಾವು ಮುಂದುವರಿತೀವಿ. ಸರಿ, ಆಗಲೇ ಪ್ರಪೋಸಲ್ ಫೇಸ್ 1 ವಿಸ್ತರಣೆಗಾಗಿ ಅದಾಗಲೇ ಪ್ರಪೋಸಲ್ ಹೋಗಿದೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ಏನಿದೆ ಅದು ಸುಮಾರು 90% ಆಗಿದೆ. ಕೆಲವು ಒಂದು ಸಣ್ಣ ಭಾಗ ಮುಕ್ಕಿದೆ, ಅದು ರಾಜ್ಯ ಸರ್ಕಾರ ಮಾಡ್ತಾ ಇದೆ KIDB ಮೂಲಕ. ಆದರೆ ಎಲ್ಲ ಅಡಚಣೆಗಳು ತೆಗಿಬೇಕಾಗಿ ಅಂತ ಮೂಲ ಒಂದು ಅಗ್ರಿಮೆಂಟಲ್ಲಿದೆ. ಆದರೆ ಈಗ ಎರಡು ಅಡಚಣೆಗಳು ಏನು ಬಂದಿದೆ, KPTCL ಲೈನ್ ಮತ್ತು ಇರಿಗೇಷನ್ ಚಾನಲ್, ಅದಕ್ಕೆ ಸುಮಾರು ಐ ಥಿಂಕ್ ಹೆಚ್ಚು ಕಡಿಮೆ 100 ಕೋಟಿ 120 ಕೋಟಿ ಆಗುತ್ತೆ ಅದಕ್ಕೆ ವೆಚ್ಚ. ಸೊ ಆ ನಿಟ್ಟಿನಲ್ಲಿ ಅದು ಯಾರ ಜವಾಬ್ದಾರಿ ಅಂತ ಇವತ್ತು ತೀರ್ಮಾನ ಮಾಡಬೇಕಾಗಿದೆ. ಈ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಅದು ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಆದರೆ ನಾವು ಈಗ ಚರ್ಚೆ ಮಾಡಬೇಕಾಗಿದೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ನಮ್ಮ ರಾಜ್ಯ ಸರ್ಕಾರ ಇಬ್ಬರು ಜೊತೆ ಕೂತ್ಕೊಂಡು ಅದು ಚರ್ಚೆ ಮಾಡಬೇಕಾಗಿದೆ. ಆ ಕೆಲಸವನ್ನು ಕೂಡ ಮುಂದುವರಿಯಲಿಕ್ಕೆ ಇವತ್ತು